ನಮಸ್ಕಾರ. ಅರಿಯಿತು ಮನೋವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು, ಸಂಪಾದಕರು ಬಳ್ಳೆಕೆರೆ ಹನುಮಂತಪ್ಪ ಇವರು ಬರೆದಿರುವ ಪುಸ್ತಕದಿಂದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದು ಈ ಬಗ್ಗೆ ಲೇಖಕರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ತಿಳ್ಕೊಳ್ಳೋಣ. ಚಿಕ್ಕಂದಿನಲ್ಲಿ ಉತ್ತಮ ನಡವಳಿಕೆಗಳನ್ನು ಕಲಿಸದಿದ್ದರೆ ದೊಡ್ಡವರಾದ ಮೇಲೆ ಸ್ವಾರ್ಥ ಬುದ್ಧಿ, ದೌರ್ಜನ್ಯಕಾರಿ ಪ್ರವೃತ್ತಿ, ಬೇರೆಯವರಿಗೆ ಕಿರುಕುಳ ಕೊಡುವುದು ಬೆಳೆದು ಬರುತ್ತದೆ. ಹಾಗೇನೆ ಅತಿ ಹೆಚ್ಚಿನ ಶಿಸ್ತು ಆಕ್ರಮಣಕಾರಿ ಪ್ರವೃತ್ತಿಗೆ ದಾರಿ. ಸ್ವತಂತ್ರ ಹಾಗೂ ಹಿತಕರವಾದ ವಾತಾವರಣದಲ್ಲಿ ವಿವೇಚನೆಯಿಂದ ಕೂಡಿದ ಚೌಕಟ್ಟಿನಲ್ಲಿ ಬೆಳೆದ ಮಕ್ಕಳು ತಮ್ಮನ್ನು ತಾವೇ ನಿಯಂತ್ರಿಸಿಕೊಳ್ಳುವುದನ್ನು ಕಲಿಯುತ್ತಾರೆ. ಸೊ ಇಲ್ಲಿ ಶಿಕ್ಷಣ ಹಿತಮಿತವಾಗಿರ್ಬೇಕು ಮತ್ತೆ ಶಿಸ್ತುನು ಹಿತಮಿತವಾಗಿರ್ಬೇಕು ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಎರಡು ಎಕ್ಸ್ಟ್ರೀಮ್ಗೆ ಹೋಗ್ಬಾರ್ದು. ತನ್ನ ತಂದೆ ತಾಯಿಗಳು, ಒಡ ಹುಟ್ಟಿದವರು, ಕುಟುಂಬದ ಇತರ ಸದಸ್ಯರೊಂದಿಗೆ ಉತ್ತಮ ನಡೆನುಡಿಯಿಂದ ಕೂಡಿರುವ ಮಕ್ಕಳು ತಮ್ಮ ಕುಟುಂಬದ ಸದಸ್ಯರುಗಳನ್ನು, ಅದರಲ್ಲಿಯೂ ಹೆಚ್ಚಾಗಿ ತಂದೆ ತಾಯಿಗಳ ಅಭಿರುಚಿ, ನಡವಳಿಕೆ, ಆದರ್ಶ ಇವುಗಳನ್ನು ಸ್ವೀಕರಿಸುತ್ತಾರೆ. ಮಕ್ಕಳಲ್ಲಿ ಉತ್ತಮವಾದ ಜೀವನ ಮೌಲ್ಯಗಳು ಬೆಳೆಯಬೇಕಾದರೆ ತಂದೆ ತಾಯಿಗಳ ನಡುವೆ ಸಾಮರಸ್ಯವಿರಬೇಕು. ಕುಟುಂಬದಲ್ಲಿ ತಮ್ಮ ಸ್ಥಾನಮಾನಗಳನ್ನು ಅರಿತು ನಡೆಯಲು ಮಕ್ಕಳಿಗೆ ಕುಟುಂಬದ ಸದಸ್ಯರೇ ನೆರವಾಗಬೇಕು. ಒಡ ಹುಟ್ಟಿದವರೊಂದಿಗೆ ಸಹಚರ್ಯ ಮಧುರವಾಗಿದ್ದರೆ ಮಕ್ಕಳ ವೈಯಕ್ತಿಕ ಮತ್ತು ಸಾಮಾಜಿಕ ಹೊಂದಾಣಿಕೆಗಳು ಹೆಚ್ಚು ಸುಲಭವಾಗಲು ಸಾಧ್ಯ. ತಾಯಿಯು ಮಕ್ಕಳ ಮೇಲೆ ತೋರುವ ಪ್ರೀತಿ ವಾತ್ಸಲ್ಯಗಳು, ಅವರು ಉಪಚರಿಸುವ ರೀತಿ ನೀತಿ ಮಕ್ಕಳ ವಿಕಾಸದ ಮೇಲೆ ಗಾಢ ಪ್ರಭಾವ ಬೀರುತ್ತವೆ. ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲೇ ಭೇದ ಭಾವ ಖಂಡಿತ ಮಾಡಬಾರದು. ಮಕ್ಕಳೆಲ್ಲರೂ ಸಮಾನರು ಎಂದು ಕಾಣಬೇಕು. ಮಕ್ಕಳ ಸಹಜ ಪ್ರವೃತ್ತಿಗಳಿಗೆ, ಅಭಿರುಚಿಗಳಿಗೆ ಪೂರಕವಾದ ಯೋಜನೆ ರೂಪಿಸಿ ಹೊಸತನ್ನು ತಂದು ಮನೋವಿಕಾಸಕ್ಕೆ ಅನುವು ಮಾಡಿಕೊಡುವುದೇ ಹಿರಿಯರು ಹೊರಬೇಕಾಗಿರುವ ಜವಾಬ್ದಾರಿ. ಮಕ್ಕಳ ಸುಖ ಸಂತೋಷ ಕುಟುಂಬ ಪರಿಸರವನ್ನು ಬಹುವಾಗಿ ಅವಲಂಬಿಸಿರುತ್ತದೆ. ಒಳ್ಳೆಯ ಆಹಾರ, ಸಕಾಲಕ್ಕೆ ನಿದ್ರೆ, ವಿಶ್ರಾಂತಿ, ಆಟಗಳು ಸರಿಯಾಗಿ ದೊರೆತರೆ ಉತ್ತಮವಾಗಿ ಆರೋಗ್ಯವಂತರಾಗಿ ಬೆಳೆಯಲು ಅನುಕೂಲವಾಗುತ್ತದೆ. ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರ, ಹಾಗೆ ಫಿಸಿಕಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸು, ಮನೆಯಿಂದ ಹೊರಗೆ ಆಟ ಆಡೋದು, ಪ್ರಾಪರ್ ನಿದ್ದೆ, ಇದೆಲ್ಲ ರೊಟೀನ್ ಅಲ್ಲಿ ಸೆಟ್ ಮಾಡಿಕೊಡ್ಬೇಕಾಗತ್ತೆ. ನೈಟ್ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳೋ ಅಭ್ಯಾಸ, ಇವನ್ನೆಲ್ಲ ನಾವು ಪ್ರಾಪರ್ ಆಗಿ ಸೆಟ್ ಮಾಡಿಕೊಟ್ರೆ ಮಕ್ಕಳ ಮುಂದಿನ ಜೀವನ ಹೆಚ್ಚು ಸುಖಕರವಾಗಿರುತ್ತೆ. ಒಂದು ಮಾತು ಇದೆ ಅಲ್ಲ, ನಾವು ನಮ್ಮ ಬೆಳಗನ್ನು ಅಂದ್ರೆ ಬ್ರಾಹ್ಮಿ ಮುಹೂರ್ತದ ಇಂಪಾರ್ಟೆನ್ಸ್ ಹೇಳ್ತಾರೆ. ನಾವು ನಮ್ಮ ಬೆಳಗನ್ನು ಗೆದ್ರೆ ನಮ್ಮ ಆ ದಿನವನ್ನು ಗೆದ್ದಂತೆ, ಹಂಗೆ ಆ ದಿನನ ಗೆದ್ರೆ ನಮ್ಮ ಜೀವನನೇ ಗೆದ್ದಂತೆ ಅಂತ. ಸೊ ಇದನ್ನ ಡಿಸಿಪ್ಲಿನ್ ಆಗಿ ಮಕ್ಕಳಿಗೆ ಜೀವನ ಪರ್ಯಂತ ಪಾಲಿಸುವಂತೆ ಪ್ರೇರೇಪಿಸುವ ಅಂಶಗಳನ್ನು ನಾವು ಅವ್ರಿಗೆ ರೂಢಿಸ್ಕೊಳ್ಳಕ್ಕೆ ದಾರಿ ಮಾಡಿ ಕೊಡ್ಬೇಕು. ಕೆಲವು ಮಕ್ಕಳಿಗೆ ಶಿಷ್ಟಾಚಾರದ ಕಲ್ಪನೆಯೇ ಇರುವುದಿಲ್ಲ. ಗುರು ಹಿರಿಯರ ಜೊತೆ, ಹೊರಗೆಯವರ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂಬ ನಡತೆಯೇ ಗೊತ್ತಿರುವುದಿಲ್ಲ. ತಂದೆ ತಾಯಿಗಳು ಸರಿಯಾದ ವಯಸ್ಸಿನಲ್ಲಿ ಸೂಕ್ತ ಮಾರ್ಗದರ್ಶನ ನೀಡಬೇಕು. ಇದರಿಂದ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳಲು ಸಾಧ್ಯ. ರಾಷ್ಟ್ರ ಪ್ರೇಮ, ರಾಷ್ಟ್ರೀಯ ಭಾವನೆಗಳನ್ನು ಚಿಕ್ಕಂದಿನಿಂದಲೇ ಬೋಧಿಸಬೇಕು. ಮಕ್ಕಳಿಗೆ ಮನೆಯೇ ಜಗತ್ತು. ಈ ಜಗತ್ತಿನಲ್ಲಿ ಅವರ ಬೆಳವಣಿಗೆ, ಸರ್ವತೋಮುಖವಾದ ಪ್ರಗತಿಗೆ ಫಲವತ್ತಾದ ಹಾಗೂ ಹಿತಕರ ವಾತಾವರಣವಿರುವುದು ಬಹುಮುಖ್ಯ. ಎಳೆಯ ಹೃದಯಕ್ಕೆಂದು ನೋವಾಗದಂತೆ ನೋಡಿಕೊಳ್ಳಬೇಕು. ಇಂದಿನ ನಡವಳಿಕೆಯ ಪ್ರತಿಬಿಂಬ ನಾಳಿನ ಮಕ್ಕಳಲ್ಲಿ ಕಾಣುತ್ತೇವೆ. ಇಂದಿನ ಕಿರಿಯರೇ ನಾಳಿನ ಹಿರಿಯರು. ತಂದೆ ತಾಯಿಗಳೇ ಮಕ್ಕಳ ಶಿಕ್ಷಕರು. ಮಕ್ಕಳು ಸಮಾಜದ ಸುಂದರ ಸ್ವತ್ತು. ಮನೆ ತುಂಬಾ ಮಕ್ಕಳನ್ನು ಬೆಳೆಸದೆ ಇದ್ದವನೇ ಮುದ್ದಾಗಿ ಬೆಳೆಸಿ ನಾಡಿನ ಸತ್ಪ್ರಜೆಯನ್ನಾಗಿ ಬೆಳೆಸುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಮಕ್ಕಳು ಮನೆಗೆ ಮಾತ್ರ ಮಕ್ಕಳಾದ್ರೆ ಸಾಲದು, ನಾಡಿಗೂ ಸತ್ಪ್ರಜೆಯಾಗಿ ಇರ್ಬೇಕು. ಸೊ ಇಲ್ಲಿ ನಾನು ನಮ್ಗೆ ಬಂದಿದ್ದು ಒಂದು ಕೇಸನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಈ ಮಕ್ಕಳಿಗೆ ಅತಿ ಮುದ್ದು ಅಥವಾ ಬೇರೆ ಮಕ್ಕಳೊಂದಿಗೆ ನಾವು ಹೇಗೆ ವ್ಯವಹರಿಸ್ಬೇಕು, ಹೆಂಗೆ ಕಲಿಸ್ತೀವಲ್ಲ, ಕಸಿನ್ಸ್ ಇರ್ಬೋದು, ಅವ್ರ ಜೊತೆ ಉತ್ತಮ ಬಾಂಧವ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಈ ಸೆಲ್ಫ್ ಸೆಂಟ್ರಿಕ್ ಬಿಹೇವಿಯರ್ನ ಮಕ್ಕಳಲ್ಲಿ ಇನ್ಕಲ್ಕೇಟ್ ಮಾಡಿದಾಗ ಏನ್ ಸಮಸ್ಯೆ ಆಗುತ್ತೆ ಅಂತ, ಆಗ ಆ ಪೇರೆಂಟ್ಸ್ಗೆ ಅದು ಸಮಸ್ಯೆ ಅನ್ಸಿರ್ಲಿಲ್ಲ. ಬೇರೆ ಮಕ್ಕಳು ಕಂಡ್ರೆ ಆ ಮಗುಗೆ ಮಾತ್ಸರ್ಯ ಜಾಸ್ತಿ ಇತ್ತು, ಹೊಟ್ಟೆ ಕಿಚ್ಚು, ತಾನೇ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿರ್ಬೇಕು. ಪ್ರತಿ ಸರಿ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಆ ಮಗುಲ್ ಜಾಸ್ತಿ ಇತ್ತು. ಅನ್ನೋಯಿಂಗ್ಲಿ ಇದಕ್ಕೆ ಪೇರೆಂಟ್ಸ್ ಬಿಹೇವಿಯರ್ ಸಪೋರ್ಟ್ ಮಾಡ್ತಾ ಇತ್ತು.
ಅದು ಬೇರೆ ಮಗುಗಾಗಿದ್ದಕ್ಕೆ ಅವಾಗ ಅವ್ರಿಗೆ ಸಮಸ್ಯೆ ಅನ್ನಿಸ್ಲಿಲ್ಲ. ಈಗ ಆ ಮನೇಲಿ ಸೆಕೆಂಡ್ ಚೈಲ್ಡ್ ಬಂದಿರೋದ್ರಿಂದ ಅವಾಗ ಏನೆಲ್ಲ ಬಿಹೇವಿಯರ್ ಪೇರೆಂಟ್ಸ್ ಎನ್ಕರೇಜ್ ಮಾಡಿದ್ರಲ್ಲ ಬೇರೆ ಮಗುಗೆ, ಈಗ ಅವ್ರ ಮನೇಲಿ ಆ ತನ್ನದೇ ಸೆಕೆಂಡ್ ಚೈಲ್ಡ್ಗೆ ಮೊದಲನೇ ಮಗು ಸೇಮ್ ಬಿಹೇವಿಯರ್ ನ ರಿಪೀಟ್ ಮಾಡ್ತಾ ಇದೆ. ಸಿಬ್ಲಿಂಗ್ ರೈವಲ್ರಿ ಜಾಸ್ತಿ ಇದೆ. ಆ ಸೆಕೆಂಡ್ ಮಗುನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಮೊದಲನೇ ಮಗು ಕಷ್ಟ ಪಡ್ತಾ ಇದೆ. ಎಲ್ಲದಕ್ಕೂ ಕಾಂಪಿಟೇಷನ್ ಬೀಳುತ್ತೆ. ನಾನ್ ಇಂಪಾರ್ಟೆಂಟ್, ನಾನೇ ಕಿಂಗು, ಇಲ್ಲ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡಬಾರ್ದು, ಫಸ್ಟ್ ಎಲ್ಲ ನನ್ಗೆ ಆಗ್ಬೇಕು. ಆ ಅಟೆನ್ಷನ್ ಸಿಕ್ಕಿಂಗೆ ಅದ್ ಯಾವ ಮಟ್ಟಕ್ಕೆ ಹೋಗಕ್ ಬೇಕಾದ್ರೂ ರೆಡಿ ಇದೆ. ಎಳೆವೆಯಲ್ಲ ನಾವು ಹಿಂಗೆ ಬಿತ್ತಿದ್ರೆ ವಿಷ ಬೀಜನ ಮುಂದೆ ಬೇರೆಯವ್ರಿಗೆಲ್ಲ ಅದು ಹಾರ್ಮ್ ಮಾಡೋದು ನಿಮ್ದೇ ಮಗುಗೆ ಅನ್ನೋದು ನೆನ್ಪಿರ್ಲಿ. ಧನ್ಯವಾದಗಳು.